ಅಮಾವಾಸ್ಯೆಯ ದಿನದಂದು ಮಗು ಜನಿಸಿದರೆ ಅದು ಶುಭವೋ ಅಶುಭವೋ? ಈ ಒಂದು ಗೊಂದಲ ಪ್ರತಿಯೊಬ್ಬರಲ್ಲಿ ಇರುತ್ತದೆ. ಪ್ರತಿಯೊಬ್ಬ ತಂದೆ ತಾಯಿಯಲ್ಲಿಯೂ ಕೂಡ ಈ ಒಂದು ಸಂದೇಹ ಇದ್ದೇ ಇರುತ್ತದೆ. ಹಾಗಾದ್ರೆ ಅಮಾವಾಸ್ಯೆಯ ದಿನ ಮಗು ಜನಿಸಿದರೆ ಅದು ಶುಭ ಅಥವಾ ಅಶುಭ ಎಂದು ನಾವಿಲ್ಲಿ ನೋಡುವುದಾದ್ರೆ ಅದು ಖಂಡಿತವಾಗಿಯೂ ಶುಭವಾಗಿರುತ್ತದೆ. ಏಕೆಂದರೆ ನಿಮ್ಮ ಜನ್ಮವು ನಿಮ್ಮ ಹಿಂದಿನ ಜೀವನದ ಸಂಪರ್ಕದಿಂದ ಬಂದಿರುತ್ತದೆ ಅಥವಾ ಹಿಂದಿನ ಜನ್ಮಕ್ಕೆ ಸಂಪರ್ಕ ಹೊಂದಿರುತ್ತದೆ. ಅಂದರೆ ನಿಮ್ಮ ಪೂರ್ವಜರು ತಮ್ಮ ಆಸೆಗಳನ್ನು ಪೂರೈಸಿದ ಕಾರಣ ಅದೇ ವಂಶದವರಾಗಿ ಅಮಾವಾಸ್ಯೆಯೆಂದು ಮರು ಜನ್ಮವನ್ನ ಪಡೆಯುತ್ತಾರೆ. ಅಮಾವಾಸ್ಯೆಯೆಂದು ಮಗು ಜನ್ಮ ತಾಳಿದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಪುನರ್ಜನ್ಮವನ್ನ ಪಡೆದುಕೊಂಡಿದ್ದಾರೆ ಎಂದರ್ಥ. ಅವರು ಅಂದುಕೊಂಡಿದ್ದನ್ನ ಪೂರ್ಣಗೊಳಿಸುತ್ತಾರೆ. ಅಮಾವಾಸ್ಯೆಯೆಂದು ಜನಿಸಿರುವುದರಿಂದ ಅವರ ಪ್ರಾಬಲ್ಯ ಹೆಚ್ಚು ಇರುತ್ತದೆ ಮತ್ತು ಅಮಾವಾಸ್ಯೆಯ ರಾತ್ರಿ ರಾಹುವಿನ ವ್ಯಕ್ತಿತ್ವವೂ ಕೂಡ ಹೆಚ್ಚು ಇರುತ್ತದೆ. ಹಾಗಾಗಿ ಆ ದಿನ ಹುಟ್ಟಿದವರೆಲ್ಲ ತುಂಬಾ ಒಳ್ಳೆಯ ವ್ಯಕ್ತಿತ್ವ ಉಳ್ಳವರಾಗಿರುತ್ತಾರೆ.